ನಿಮ್ಗೆ ಒಂದು ಸಿಹಿ ಸುದ್ದಿ ಉಂಟು. ಎಂತ ಟೀಚರ್, ಶಾಲೆಗೆ ರಜೆ ಉಂಟಾ ನಾಳೆ? ಇಲ್ಲ, ಗಡಿಬಿಡಿ ಬೇಡ, ಹೇಳ್ತೇನೆ. ಮುಂದಿನ ವಾರ ಈ ಶೈಕ್ಷಣಿಕ ವರ್ಷದ ಶಾಲಾ ಪ್ರವಾಸ ಉಂಟಂತೆ. ನಂಗೆ ಗೊತ್ತುಂಟು ನೀವು ಎದಕ್ಕೆ ಕಾಯ್ತಾ ಇದ್ರಿ ಅಂತ. ಎಲ್ಲಿ ಟೀಚರ್, ದೂರ ಹೋಗ್ಲಿಕ್ಕೆ ಉಂಟಾ? ಇಲ್ಲ ಮಾರಯ್ಯ, ಹೇಳ್ತೇನೆ. ಎಂತ ಗಡಿಬಿಡಿಯಾ? ಈಗ್ಲೇ ಹೋಗುದಾ? ಬೇಲೂರು ಮತ್ತು ಹಳೆಬೀಡು. ಅದು ಬೇಲೂರು ಹಳೆಬೀಡು ಎಲ್ಲಿ ಉಂಟು? ಬೇಲೂರು ಮತ್ತು ಹಳೆಬೀಡು ಹಾಸನ ಜಿಲ್ಲೆಯಲ್ಲಿ ಇರುವುದು ಮಕ್ಕಳೇ. ಶಿಲ್ಪಕಲೆಗೆ ಹೆಸರುವಾಸಿಯಾದ ಒಂದು ದೇವಾಲಯ. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಭಾರಿ ಚಂದದ 2 ದೇವಾಲಯ ಉಂಟು. ಅದನ್ನ ನೋಡ್ಲಿಕ್ಕೆ ನಾವು ಹೋಗುದು. ಅದು ಚಂದ ಉಂಟಲ್ಲ ಟೀಚರ್? ಭಾರಿ ಚಂದ ಉಂಟು. ಮುಕುಂದನಿಗೆ ಗೋವಾಕ್ಕೆ ಹೋಗ್ಬೇಕಂತೆ. ಗೋವಾಕ್ಕೆ ನೀನು ಹನಿಮೂನಿಗೆ ಹೋಗುದ ಮಾರಯ್ಯ? ಶಾಲೆಯಿಂದ ಪ್ರವಾಸಕ್ಕೆ ಹೋಗುದ? ಅವನಿಗೆ ಗೋವಾಕ್ಕೆ ಹೋಗ್ಬೇಕಂತೆ. ನಮ್ಮ ಸಂಸ್ಕೃತಿ, ನಮ್ಮ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೋಗುದು ನಾವು. ಬೀಚಿಗೆ ಹೋಗುದಲ್ಲ. ಬೀಚಿಗೆ ಅಲ್ಲ ಟೀಚರ್, ನಮ್ಮದು ದೇವಸ್ಥಾನ ಅಲ್ಲ, ಕುಲ ದೇವಸ್ಥಾನ ಅಲ್ಲೇ ಇರುದು. ಕುಲ ದೇವಸ್ಥಾನಕ್ಕೆ ಕುಟುಂಬದವರೊಟ್ಟಿಗೆ ಹೋಗ್ಬೇಕು, ಆಯ್ತಾ? ಮನೆಯವರೊಟ್ಟಿಗೆ ಹೋಗು. ಈ ನಿನ್ನ ಸ್ನೇಹಿತರೊಟ್ಟಿಗೆಲ್ಲ ನೀನು ಕುಲ ದೇವಸ್ಥಾನಕ್ಕೆ ಹೋಗುದಲ್ಲ. ಭಾರಿ ಹುಷಾರಿದ್ದಾನೆ, ಹೇಗೆ ತಿರುಗಿಸ್ತಾನೆ ನೋಡಿ. ನಿಂಗೀಗ ಗೋವಾಕ್ಕೆ ಹೋಗ್ಬೇಕಾ? ಮದುವೆ ಆದ್ಮೇಲೆ ಹೆಂಡತಿಯೊಟ್ಟಿಗೆ ಹೋಗು ಗೋವಾಕ್ಕೆ, ಆಯ್ತಾ? ಅವನಿಗೆ ಗೋವಾಕ್ಕೆ ಹೋಗ್ಬೇಕು. ನಾವು ಬಸ್ಸಲ್ಲಿ ಹೋಗುದಾ, ಲಾರಿಯ, ಟೆಂಪೋನ? ಪ್ರತಿ ವರ್ಷ ನಾವು ಯಾವ್ದ್ರಲ್ಲಿ ಹೋಗುದು? ಈ ವರ್ಷ ಲಾರಿಯಲ್ಲಿ ಹೋಗುವ ಟೀಚರ್. ಯಾಕೆ ಲಾರಿಯಲ್ಲಿ? ಯಾಕೆ ಮಾರಯ್ಯ? ಅದು ನಮ್ಮ ಮುಖ ಎಲ್ಲರಿಗೆ ಕಾಣ್ತದಲ್ಲ. ನಿಮಗೆ ಎಲ್ಲರಿಗೆ ನಾವು ಹೋಗ್ತಾ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಹೋಗುದಾ? ಒಂದು ಹೊಸ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಹೋಗುದಾ? ಅಲ್ಲನಾ, ಲಾರಿಯಲ್ಲಿ ಅಂತ ನೀನು ಮೀನ್ ಮಾರ್ಲಿಕ್ಕೆ ಹೋಗುದನಾ? ಅಲ್ಲ, ಭತ್ತದ ಗೋಣಿ ಹಾಕಿಕೊಂಡು ಹೋಗುದಾ? ಒಟ್ಟಾರೆ ಒಂದು ಮಾತಾಡುದು. ಅಲ್ಲಿ ನಿಂಗೆ ಲಾರಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದನಾ? ಸೀಟ್ ಉಂಟಾ ಅದ್ರಲ್ಲಿ? ಮತ್ತೆ ನೀವು ಕುರಿಗಳ ಒಟ್ಟಾರೆ ಹೋಗ್ಲಿಕ್ಕೆ? ಒಂದು ಹೋಗುವ ಒಂದು ಹುಮ್ಮಸ್ಸಿನಲ್ಲಿ ಉಂಟಲ್ಲ, ಬಾಯಿಗೆ ಬಂದದ್ದು ಮಾತಾಡುದು. ನಂಗೆ ಗೊತ್ತುಂಟು ನೀವು ಉಂಟಲ್ಲ, ಈ ಒಂದು ಪಿರಿಯಡ್ ವೇಸ್ಟ್ ಮಾಡುವ ಅಂತ ಮಾತಾಡ್ತಾ ಇರುದು. ಬೇಡದಿದ್ದ ಚರ್ಚೆಗಳೆಲ್ಲ, ಅದು ಬೇಕಾ ಇದು ಬೇಕಾ, ಇನ್ನೆಂತ ಹೇಳಿ. DJ, ನೀನು ಮದ್ವೆ ಮನೆಗೆ ಹೋಗುದಾ? ಹೌದನಾ? ಮದ್ವೆಗೆ ಹೋಗುದಾ ನೀನು DJ ಹಾಕಿಕೊಂಡು? ಪ್ರವಾಸಕ್ಕೆ ಹೋಗುವಾಗೆಲ್ಲ DJ ಇರುವುದಿಲ್ಲ. ನೀವು ಅಲ್ಲಿ ಕುಣಿದುಕೊಂಡು ಉಂಟಲ್ಲ, ಬಸ್ಸಿನ ಡ್ರೈವರಿಗೆ ಕುಣಿಲಿಕ್ಕೆ ಮನಸ್ಸಾದ್ರೆ ಎಂತ ಮಾಡುದು? ಆಮೇಲೆ ಆಸ್ಪತ್ರೆಯಲ್ಲಿ ಕುಣಿಬೇಕಷ್ಟೇ. ಯಾವ ಪದ್ಯ ಬೇಕಾದ್ರೂ ಹೇಳ್ಬಹುದು, ಆಯ್ತಾ? ಭಜನೆ ಪದ್ಯ ಮಾತ್ರ ಅಲ್ಲ, ಅರ್ಥ ಒಳ್ಳೇದಿರ್ಬೇಕು. ನಿಮ್ಮ ಮೊನ್ನೆ ಇವನ್ ಹಾಡಿದಾನಲ್ಲ, ಎಂತ ಪದ್ಯವದು? ಅಯ್ಯೋ, ನೆನಪಿಗೆ ಬರ್ತಾ ಇಲ್ಲ. ಇದು ಯಕ್ಕ ನೀನ್ ಎಂತದಾದ್ರು ಮಕ್ಕಳೇ? ಅದೇ, ದೊಡ್ಡೋಳಾಗಲ್ವ? ಅದು ಬೇಡ, ಅರ್ಥ ಸರಿ ಇರ್ಬೇಕು, ಒಟ್ಟಾರೆ ಆಡುದಲ್ಲ. ಅಂತ್ಯಾಕ್ಷರಿ ಆಡುವಾಗ ಬಂದ್ರೆ ಅದೇ ಪದ್ಯ ಆಡ್ಬೇಕು. ಅಂತ್ಯಾಕ್ಷರಿ ಆಡುವಾಗ ಒಳ್ಳೆ ಪದ್ಯ ಕೂಡ ಇರ್ತದೆ ಅದರ ಜೊತೆಗೆ, ಅದನ್ನು ಹುಡುಕಿಕೊಂಡು ಹಾಡಿ. ಅಂಗಿ ಅಂಗಿ ಶಾಲೆಯ ಸಮವಸ್ತ್ರ, ಮತ್ತೆಂತ? ಅಷ್ಟು ದೂರ ಹೋಗುವಾಗ ಅದೇ ಅಂಗಿ. ಅಷ್ಟು ದೂರ ಹೋಗುವಾಗ ಶಾಲೆಯ ಸಮವಸ್ತ್ರ ಹಾಕಿದ್ರೆ ಆಗುದಿಲ್ವಾ? ನಿಂಗೆ ಹೊಸತ್ತು ಪ್ಯಾಂಟ್ ಅಂಗಿ ತಂದಿದಾರಂತ ಉಳಿದ ಮಕ್ಕಳಿಗೆ ಇರ್ಬೇಕಲ್ಲ ಮಾರಯ್ಯ. ಈಗ ನಿಮ್ಗೆ ಪ್ರವಾಸಕ್ಕೆ ಹೋಗುವ ಖರ್ಚೇ ಸುಮಾರಾಗ್ತದೆ. ಪಾಪ ಅಪ್ಪ ಅಮ್ಮ ಅಷ್ಟು ಕೊಡ್ಬೇಕಲ್ಲ ದುಡ್ಡು. ಅದ್ರ ಮೇಲೆ ನೀವು ಮನೆಗೆ ಹೋಗಿ, ಅವನು ಹೊಸ ಅಂಗಿ ತಕೊಂಡಿದ್ದಾನೆ, ನಂಗೆ ಹೊಸ ಪ್ಯಾಂಟ್ ಬೇಕು, ನಂಗೆ ಹೊಸ ಚಡ್ಡಿ ಬೇಕು, ಹೊಸ ಬನಿಯನ್ ಬೇಕು ಅಂತ ಹೇಳಿದ್ರೆ ಪಾಪ ಮನೆಯವ್ರು ಎಂತ ಮಾಡುದು? ಸಮವಸ್ತ್ರವೇ ಹಾಕಿ ಮಕ್ಕಳೇ, ಚಂದ ಮಾಡಿ ಒಗೆದು ಉಜಾಲ ಎಲ್ಲ ಹಾಕಿ ಬನ್ನಿ, ಆಗ ಜಿಗ್ಗ ಕಾಣ್ತೀರಿ. ಗೊತ್ತಾಯ್ತಾ? ಮತ್ತೆ ಒಂದು ವಿಷಯ ಎಂತ ಗೊತ್ತುಂಟಾ? ನೀವಲ್ಲಿ ತಪ್ಪಿಸಿಕೊಂಡು ಹೋದ್ರೆ ಯಾರಿಗಾದ್ರೂ ಗೊತ್ತಾಗ್ತದೆ, ಓ ಶಾಲಾ ಸಮವಸ್ತ್ರದಲ್ಲಿದ್ದಾರೆ ಮಕ್ಕಳು, ಯಾವುದೋ ಶಾಲೆಯ ವಿದ್ಯಾರ್ಥಿಗಳಿರ್ಬೇಕು ಅಂತ ಹೇಳಿ ಅವ್ರು ನಮ್ಮನ್ನು ಸಂಪರ್ಕಿಸ್ತಾರೆ. ನೀವು ಬಣ್ಣ ಬಣ್ಣದ ವಸ್ತ್ರ ಹಾಕಿದ್ರೆ ಯಾರಿಗೆ ನಿಮ್ಮ ಗುರ್ತು ಸಿಗ್ತದೆ ಮಕ್ಕಳೇ? ಹೌದಲ್ವಾ? ಚಂದ ಮಾಡಿ ಒಗೀರಿ, ಆಯ್ತಲ್ಲ? ಚಂದ ಕಾಣ್ತೀರಿ ನೀವು. ಚಂದ ಕಾಣುದಿಲ್ಲ ಅದ್ರಲ್ಲಿ. ಚಂದ ಕಾಣದಿದ್ರೆ ಮುಖಕ್ಕೆ ಒಂದ್ ಸ್ವಲ್ಪ ಪೌಡರ್ ಹಾಕ, ಚಂದ ಕಾಣ್ತೀನಿ ನೀನು. ಪೌಡರ್ ಇಲ್ವಾ ಮನೆಯಲ್ಲಿ ನಿನ್ನದು? ಪೌಡರ್ ಹಾಕಿ ಬಾ. ಸೆಂಟ್ ಹಾಕ್ಬಹುದಾ? ಸೆಂಟ್. ಅವನಿಗೆ ನೀನು ಎಲ್ಲಿ ಹೋಗುದಾ? ಎಲ್ಲಿ ಹೋಗುದು ನೀನು? ನಿಮ್ಗೆ ಇದೇ ಆಯ್ತಲ್ಲ, ಪೌಡರು, ಸೆಂಟು. ಇದು ಒಂದು ಬಾಕಿತ್ತು ಹುಡುಗಿಯರಿಗೆ. ಅದನ್ನೆಲ್ಲ ತರ್ಲಿಕ್ಕಿಲ್ಲ. ಕನ್ನಡಿ ಮತ್ತೆ ಹೊಡೆದು ಹೋಗಿ ಯಾರಿಗಾದ್ರೂ ಕಾಲಿಗೆ ತಾಗಿ, ಬೇಡ ಬೇಡ. ಕನ್ನಡಿ ಗಿನ್ನಡಿ ಎಲ್ಲ ಬೇಡ, ಆಯ್ತಾ? ಎಂತದ? ಹಳೆಬೀಡಿಗೆ ಹೋಗುವಾಗ ಘಟ್ಟ ಸಿಗ್ತದ? ಘಟ್ಟವಾ?
ಹಾಸನಕ್ಕೆ ಹೋಗುವಾಗ ಘಟ್ಟ ಸಿಗ್ತದೆ. ಆ ನಿಮ್ಮದೊಂದು ವಾಂತಿ ಕಾರ್ಯಕ್ರಮ ಉಂಟಲ್ಲ, ಈಗ ಯಾರೆಲ್ಲ ವಾಂತಿ ಬರುವವರಿದ್ದಾರೆ? ಘಟ್ಟದಲ್ಲಿ ತಿರ್ಗ್ಲಿಕ್ಕುಂಟು. ಎಷ್ಟು ಮಂದಿಗೆಲ್ಲ ವಾಂತಿ ಬರ್ತದೆ? ಈ ವಾಂತಿ ಬರುವವರೆಲ್ಲ ಒಂದು ತೊಟ್ಟೆ ಇಟ್ಕೊಳ್ಬೇಕು, ಗೊತ್ತಾಯ್ತಲ್ಲ? ವಾಂತಿ ಬರ್ತದೆ ಅಂತ ಗೊತ್ತಾದ ತಕ್ಷಣವೇ ಬಾಯಿಗೆ ತೊಟ್ಟೆ ಹಿಡಿಬೇಕು. ಮತ್ತೆ ಬದಿಯಲ್ಲಿ ಕುತ್ಕೊಂಡವರ ಮೇಲೆ ವಾಂತಿ ಮಾಡುದಲ್ಲ, ಮತ್ತೆ ವಾಸನೆ ಬರ್ತದೆ ಇಡೀ ಬಸ್, ಗೊತ್ತಾಯ್ತಲ್ಲ? ಯಾರಿಗೆ ವಾಂತಿ ಬರ್ತದೆ? ಪ್ರದೀಪನಿಗೆ. ಕಳೆದ ವರ್ಷ ಪ್ರದೀಪ ನನ್ನ ಮೇಲೆ ವ್ಯಾಕ್ ವ್ಯಾಕ್ ಅಂತ ವಾಂತಿ ಮಾಡಿದ್ದು ಟ್ರಿಪ್ಪಿನಲ್ಲಿ. ಹೌದಾ ಪ್ರದೀಪ? ನೀನು ಬೆಳಿಗ್ಗೆ ಎಲ್ಲ ಒಟ್ಟಾರೆ ತಿಂದುಕೊಂಡು ಬರ್ಬೇಡ ಆಯ್ತಾ? ಸರಿ ಆಯ್ತಾ? ಸ್ವಲ್ಪ ಕಡಿಮೆ ತಿಂದು ಮತ್ತೆ ತೊಟ್ಟೆ ಇಡಿ. ತೊಟ್ಟೆ ತರ್ಬೇಕು ಬರುವಾಗ. ಮತ್ತೆ ಲಿಂಬೆಹಣ್ಣು ಉಂಟಲ್ಲ, ಲಿಂಬೆಹಣ್ಣು ಸಹ ತಕೊಂಡ್ ಬಾ. ಅಲ್ಲಿಗೆ ವಾಂತಿ ಬರುವ ಹಾಗೆ ಬಂದಾಗ ಸ್ವಲ್ಪ ಲಿಂಬೆಹಣ್ಣು ಚೀಪಿದ್ರೆ ಆಯ್ತು, ಗೊತ್ತಾಯ್ತಲ್ಲ? ಎಂತ ಇಲ್ಲ, ನಾವು ಗೋಣಿ ತಕೊಂಡು ಹೋಗುದು. ಒಂದು 3-4 ಗೋಣಿ ತಕೊಂಡು ಹೋಗ್ತೇವೆ. ಯಾರಾದ್ರೂ ಅಲ್ಲಿ ಬಸ್ಸಿನಲ್ಲಿ ವಾಂತಿ ಮಾಡಿದ್ರೆ ಅವರೇ ಗೋಣಿಯಲ್ಲಿ ಒರೆಸ್ಬೇಕು, ಬೇರೆಯವರು ಆ ಕೆಲಸ ಮಾಡ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ರಾತ್ರಿ ಮಲಗ್ಲಿಕ್ಕುಂಟು, ಮತ್ತೆ ರಾತ್ರಿ ಬಸ್ಸಿನಲ್ಲಿ ಇರುದಾ? ಹಾಲ್ ಬುಕ್ ಮಾಡಿದ್ದೇವೆ ಆಯ್ತಾ? ಮತ್ತೆ ಅಲ್ಲಿ ಗಲೀಜೆಲ್ಲ ಮಾಡ್ಲಿಕ್ಕಿಲ್ಲ, ಬಿಸ್ಕಿಟ್ ಇದ್ದು ಇದು ಎಲ್ಲ ಬಿಸಾಡ್ಲಿಕ್ಕೆಲ್ಲ ಇಲ್ಲ. ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅವ್ರು ಹೇಗೆ ನಮ್ಗೆ ಕೊಟ್ಟಿದ್ದಾರೆ ಅವರಿಗೆ ವಾಪಸ್ ಕೊಡುವಾಗ ಅದೇ ರೀತಿ ಕೊಡ್ಬೇಕು, ಗೊತ್ತಾಯ್ತಾ? ಮತ್ತೆ ಇನ್ನೊಂದು ವಿಷಯ, ಬಸ್ಸಿನಲ್ಲಿ ಕಂಡಿಯ ಹೊರಗೆ ಕೈ ಎಲ್ಲ ಹಾಕ್ಬಾರ್ದು, ಗೊತ್ತಾಯ್ತಾ? ತಲೆಯೆಲ್ಲ ಹೊರಗೆ ಹಾಕಿ ಹೀಗೆ ನೋಡುದಲ್ಲ. ಶಿಸ್ತು ಮುಖ್ಯ. ಬಸ್ಸಿನಲ್ಲಿ ಕುತ್ಕೊಳ್ಳುವಾಗ್ಲೂ ಶಿಸ್ತಲ್ಲಿರ್ಬೇಕು. ಗಮ್ಮತ್ ಮಾಡಿ, ನಾನು ಬೇಡ ಹೇಳುದಿಲ್ಲ, ಅರ್ಥ ಆಯ್ತಾ? ನಾವು ಖುಷಿಯಲ್ಲಿ ಗಮ್ಮತ್ ಮಾಡ್ಲಿಕ್ಕೆ ಹೋಗುದು ಪ್ರವಾಸಕ್ಕೆ. ಹಾಗಂತ ನಮ್ಮ ಶಿಸ್ತನ್ನು ಮರಿಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠವನ್ನು ಮರಿಲಿಕ್ಕಿಲ್ಲ. ಇನ್ನೆಂತ ಉಂಟು ಪ್ರಶ್ನೆ? ಇನ್ನು ಪಾಠ ಆರಂಭಿಸುವನಾ?